ಎಲ್ಲ ಇದನ್ನು ಈಗ ಫಸ್ಟ್ ಸಾಂಗ್ ರಿಲೀಸ್ ಆಗಿದೆ. ಸೊ ನೆಕ್ಸ್ಟ್ ಐ ಥಿಂಕ್ ಒಂದೊಂದು ಕ್ಯಾರೆಕ್ಟರ್ನ ಇಂಟ್ರೊಡಕ್ಷನ್ ಮಾಡ್ತೀನಿ, ಹೇಳ್ತೀನಿ ನಾನು. ಆ್ಯಂಡ್ ಇವಾಗ ಲಾಂಚ್ ಟೀಸರ್ ಲಾಂಚ್ ಬಂದ್ಬಿಟ್ಟು ನಿಮಗೆ ಮುಂಬೈಲಿ ಮಾಡ್ತೀವಿ, ಮುಂಬೈಲಿ ಒಂದು ಪ್ರೆಸ್ ಮೀಟ್ ಮಾಡ್ತೀವಿ, ಅಲ್ಲಿ ರಿವೀಲ್ ಮಾಡ್ತೀನಿ, ಮತ್ತು ಇಲ್ಲೂ ರಿವೀಲ್ ಮಾಡ್ತೀನಿ. ಸೊ ಅವಾಗ ಪಾತ್ರಗಳನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಓಕೆ, ಒಂದೇ ಒಂದು ಪಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ ಖಂಡಿತವಾಗ್ಲು, ಯಾಕಂದ್ರೆ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಲೇಬೇಕು. ಮುಂಚೆ ಎಕ್ಸ್ಪ್ಲೇನ್ ಮಾಡ್ಬಿಟ್ರೆ ಸಿನಿಮಾ ಯಾರು ನೋಡ್ತಾರೆ, ಬರ್ತೀನಿ ನಿಮಗೆ. ಓಕೆ, ಹಾಡು ರಿಲೀಸ್ ಮಾಡಿದಂಥ ಎಸ್ ಪ್ಲೀಸ್. ಖಂಡಿತ ಖಂಡಿತ ಖಂಡಿತ. ಇದು ದರ್ಶನ್ ಬಂದ್ಬಿಟ್ಟು ನನ್ನ ಫ್ಯಾಮಿಲಿ ಗುರು, ನನ್ನ ಬ್ರದರು, ನನ್ನ ಫ್ಯಾಮಿಲಿ ಇವರು ಅಣ್ಣ ತಮ್ಮದಿರೆ. ಓಕೆ, ಅಂಡರ್ಸ್ಟ್ಯಾಂಡ್. ಸೊ ದರ್ಶನ್ ಬೇರೆ ಎಲ್ಲ, ನಾವು ಬೇರೆ ಇಲ್ಲ. ಯಾಕಂದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ದರ್ಶನ್ ಒಂದು ಫಸ್ಟ್ ಸಿನಿಮಾ ಮಾಡಿದಾಗ ಕರಿಯ ಅದು ಓಕೆ, ನಾನು ಅವ್ರ ಫ್ರೆಂಡು. ಅದಕ್ಕಿಂತ ಮುಂಚೆ ನಮ್ಮ ಮೇಡಮ್ ಇದಾರಲ್ಲ, ಫಾದರ್ ಹತ್ರ ಇದು ಮಾಡಿದ್ರು. ಅವರಿಬ್ಬರು ತುಂಬ ಕ್ಲೋಸೆಸ್ಟ್. ಇದು ಏನೇ ಕಷ್ಟ ಸುಖ ಆಗಲಿ, ಏನೇ ಆಗಲಿ, ಏನೇ ತೊಂದರೆ ಆಗಲಿ, ಇವಳಿಗೆ ಅವ್ರ ತೊಂದರೆ ಆಗಲಿ, ಅವ್ರಿಗೆ ತೊಂದರೆ ಆಗಲಿ, ಇಬ್ಬರು ಅಷ್ಟು ಕ್ಲೋಸ್ ಫ್ಯಾಮಿಲಿ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ದರ್ಶನ್ ನಾವು ಸೇರಬೇಕು ಸುಮಾರು ವರ್ಷದಿಂದ ಕೇಳ್ತಿದ್ರು. 100% ಮಾಡೇ ಮಾಡ್ತೀನಿ, ಗ್ಯಾರಂಟಿ ಮಾಡ್ತೀನಿ. ಓಕೆ, 100% ಮಾಡೇ ಮಾಡ್ತೀವಿ, ಇದ್ರಲ್ಲಿ ನೋ ಡೌಟ್. ರಕ್ಷಿತ್ ಅವ್ರ ಸಿನಿಮಾ ಹಾಡು ರಿಲೀಸ್ ಮಾಡೋ ಹಾಡು ಬಗ್ಗೆ ಏನಾದ್ರು ಮಾತಾಡಲಿ? ಸಾರಿ, ಇಲ್ಲ, ಕೇಳಿ ನಡೀತಾ ಇದೆ ಇವಾಗ. ಸೊ ಕೇಳಿ ನಡೀತಾ ಇದೆ. ಸೊ ಆದಮೇಲೆ ಕೇಳಿ ಎಲ್ಲ ಆಗಲಿ, ಕೇಳಿ ಎಲ್ಲ ಆದಮೇಲೆ ಖಂಡಿತವಾಗ್ಲೂ ಮಾಡ್ತೀವಿ ಗುರು, ಅದೇನು ಇದಿಲ್ಲ, ಏನಿಲ್ಲ. ಎಲ್ಲ ಸ್ನೇಹಿತರೆ, ಎಲ್ಲರೂ ಸ್ನೇಹಿತರೆ, ಎಲ್ಲ ಒಂದು ಕುಟುಂಬ. ನಾನು ಅವಾಗಲೇ ಹೇಳ್ದಂಗೆ ಒಂದು ಕುಟುಂಬ, ನಮ್ಮ ಚಿತ್ರರಂಗ ಒಂದು ಕುಟುಂಬ. ಇವಾಗ ದರ್ಶನ್ ಅವ್ರು ಆರಾಮಾಗಿ ಆರೋಗ್ಯವಾಗಿದ್ದರೆ ನಾನೇ ಕರೀತಾ ಇದ್ದೆ ಅವ್ರನ್ನ, ಬಾ ಮಗ ಇಲ್ಲೇ ಬಾ ಬ್ರದರ್, ನಾನೇ ಕರಿತಿದ್ದೆ. ಹೊಸ ರಿಲೀಸ್ ಮಾಡೋಕೆ ಅವ್ರನ್ನೇ ಕರಿತಿದ್ದೆ ನಾನು, ತೊಂದರೆ ಏನಿರಲಿಲ್ಲ. ಬಟ್ ಸ್ವಲ್ಪ ಹೆಲ್ತ್ ಸ್ವಲ್ಪ ಇದಿರೋದ್ರಿಂದ, ಬೆನ್ನು ಇದಿರೋದ್ರಿಂದ ಏನು ಇದಾಗಲ್ಲ. ನೆಕ್ಸ್ಟ್ ಕರಿತೀನಿ ಖಂಡಿತವಾಗ್ಲು. ಯಾಕಂದ್ರೆ ಎಲ್ಲರೂ ಅಷ್ಟೇ, ನಾನಾಗಲಿ ಮೇಡಮ್ಗೆ ಎಲ್ಲರಿಗೂ, ಧ್ರುವನ್ಗಾಗಲಿ ಎಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡ್ತಾರೆ. ಎಲ್ಲರೂ ಏನು ತೊಂದರೆ ಏನಿಲ್ಲ, ತಪ್ಪೇನಿಲ್ಲ. ಓಕೆ, ಎಲ್ಲ ಕುಟುಂಬ. ನಾನು ಅವಾಗ ಹೇಳಿದ್ದೀನಿ, ಎಲ್ಲ ನಮ್ಮದು ನಿಮ್ಮ ಕುಟುಂಬ. ಓಕೆ, ಥ್ಯಾಂಕ್ ಯು. ತೋರಿಸಿದ್ರಿ. ಈ ಕೇಡಿಯಲ್ಲೂ ಕೂಡ ಅದರ ಜೊತೆಗೆ ಅಮ್ಮ ಮತ್ತೆ ಮಗನ ಶಿಪ್ಪನ್ನು ತೋರಿಸಿದ್ದೆ. ಕೇಡಿಯಲ್ಲಿ ಸಾಂಗಲ್ಲಿ ಕೆಲವೊಂದು ಬಿಟ್ಕೊಂಡು ನೋಡಿದಾಗ ಅಣ್ಣ ತಮ್ಮನ ಶಿಪ್ಪು ಜೊತೆಗೆ ಆ ಎಮೋಷನ್ ಹಿಂಗೆ ಹೋಗುತ್ತಾ ಅಂತ ಹೇಳಿ. ಅಲ್ಲ, ಎಮೋಷನ್ಸ್ ಇದ್ದೇ ಇರುತ್ತೆ. ಸೊ ಅದು ಮದರ್ ಸೆಂಟಿಮೆಂಟ್ ಸಿನಿಮಾ ಜೋಗಿ, ಇದು ಬೇರೆ ಥರದ್ದೊಂದು ಕಂಟೆಂಟು. ಇದು ಎಮೋಷನ್ಸ್ ಇದ್ದೇ ಇರುತ್ತೆ. ಎಷ್ಟು ಎಮೋಷನ್ಸ್ ಇರುತ್ತೆ ಅಷ್ಟೇ ರಾ ಇರುತ್ತೆ. 100% ತುಂಬ ನನ್ನ ಸಿನಿಮಾಗಳಲ್ಲಿ ಸಾಮಾನ್ಯವಾಗಿ ನಾನು ಇವತ್ತಿನವರು ತೋರಿಸಿರೋದು ಬ್ಲಡ್ಡು, ಮಚ್ಚು, ಕೆಲವು ಎಮೋಷನ್ಸ್ಗಳು ತೋರಿಸಿದ್ದೀನಿ. ಇದು ಸ್ವಲ್ಪ ಲಿಟಲ್ ಬಿಟ್ ಒಂದು ಸ್ಟೆಪ್ ಮೇಲೆ ತೋರಿಸಿದ್ದೀನಿ. ಏನಕ್ಕೆ ಅಂದರೆ ಆ ಕ್ಯಾರೆಕ್ಟ್ರು, ಕಾಳಿದಾಸನ ಕ್ಯಾರೆಕ್ಟರ್ ಆ ಥರದ್ದು. ಎಷ್ಟು ಎಮೋಷನ್ಸ್ ನೋಡ್ತೀರಾ, ಎಷ್ಟು ಪ್ರೀತಿ ನೋಡ್ತೀರಾ, ಅಷ್ಟೇ ವೈಲೆನ್ಸ್ ಇರುತ್ತೆ ಖಂಡಿತವಲ್ಲ. ಬಟ್ ವೈಲೆನ್ಸ್ ಅಂದರೆ ಮಕ್ಕಳು, ಫ್ಯಾಮಿಲಿ ಎಲ್ಲ ಕುಂತ್ಕೊಂಡು ನೋಡ್ಬೋದು. ಸೊ ಅಷ್ಟು ವಿಷಯಗಳಿರ್ತವೆ ಖಂಡಿತವಾಗಿ. ಪ್ರೇಮ್ ಸರ್, ಸ್ಪೆಷಲಿ ನಿಮ್ಮ ಸಿನಿಮಾಗಳಲ್ಲಿ ಸಂಬಂಧಗಳ ಫ್ಲೇವರ್ ಬಹಳ ದೊಡ್ಡದಾಗಿ ಕಾಣಿಸುತ್ತೆ ಪರದೆ ಮೇಲೆ. ಕಾಳಿದಾಸ ಯಾವ ಸಂಬಂಧದ ಹಿಂದೆ ಹೋಗ್ತಾನೆ ಅನ್ನೋ ಒಂದು ಕುತೂಹಲ. ತುಂಬ ಒಳ್ಳೆ ಇದರಲ್ಲೇ ಹೋಗ್ತಾನೆ ಅವನು. ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ನಾನು ಎಲ್ಲ ಹೇಳ್ಬಿಡ್ತೀನಿ. ನೆಕ್ಸ್ಟ್ ನೀವೆಲ್ಲ ಯಾವಾಗಲೂ ಕರೀತಾನೆ ಇರ್ತೀನಿ, ನಿಮ್ಗೆಲ್ಲ ಎಲ್ಲಿ ಬಿಡ್ತೀನಿರಪ್ಪ, ನೀವಿದ್ರೆ ನಾನು ನಿಮ್ನ ಯಾರು ಬಿಡಲ್ಲ. ಸೊ ಕಾಳಿದಾಸನ ಬಗ್ಗೆ ನೆಕ್ಸ್ಟ್ ಟೀಸರ್ ಲಾಂಚ್ ಮಾಡ್ತೀನಿ. ಟೀಸರ್ ಲಾಂಚ್ ಮಾಡಿದಾಗ ನಿಮಗೆಲ್ಲ ಖಂಡಿತವಾಗ್ಲೂ ಸೊ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಶಿವನ್ ಪಾತ್ರ